ಹೇ ಗಾಯ್ಸ್, ವೆಲ್ಕಮ್ ಟು ಜಿ ವಿ ಕನ್ನಡ ಎಜುಕೇಟರ್. ಏನಪ್ಪ ಅಂದರೆ ನೆನ್ನೆ ನೈಟಿಂದ ತುಂಬ ಜನಕ್ಕೆ ಎರರ್ ಬರ್ತಿದೆ. ಏನಂದರೆ ಇವಾಗ ನಾನು ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೋಡಿ, ಈ ಥರ ಎರರ್ಗೆ ತುಂಬ ಜನಕ್ಕೆ ಬರ್ತಾಯಿದೆ. ಏನಂತ ಗೊತ್ತಿಲ್ಲ, ಅದು ಮೇಲಿಂದನೇ ಆಗಿರ್ಬೋದು. ಬಿಕಾಸ್ ಎಲ್ಲರಿಗೂ ಸೇಮ್ ಎರರ್ ತೋರಿಸ್ತಾ ಇದೆ. ಒಂದು ಸ್ವಲ್ಪ ಹೊತ್ತಲ್ಲಿ ಕರೆಕ್ಷನ್ ಮಾಡ್ಬೋದು. ನೀವು ನಾನು ಕೆಳಗಡೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ, KE ಅವ್ರದ್ದು. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ, ನಿಮ್ಮ DCT ನಂಬರ್ ಜೊತೆಗೆ ಅದನ್ನು ಸ್ಕ್ರೀನ್ಶಾಟ್ ಹಾಕಿಬಿಡಿ. ಅವರು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಟೈಮ್ ಕೊಡ್ತಾರೆ ನಿಮಗೆ. ಸೊ ಇವಾಗ ಆಗದೆ ಇರೋರಿಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾರ್ಯಾರಿಗೆ ಆಗ್ತಾ ಇದೆ ಅವ್ರಿಗೆ ಏನು ಅಪ್ಡೇಟ್ಸು, ನೆಕ್ಸ್ಟ್ ಏನೇನು ಪ್ರೊಸೆಸ್ ಇರುತ್ತೆ ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಫಸ್ಟ್ ಏನಪ್ಪ ಅಂದರೆ, ಇವಾಗ ನೀವು ಲಾಗಿನ್ ಆಗಿಬಿಡ್ತೀರಾ. ಲಾಗಿನ್ ಆದಮೇಲೆ ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಆಪ್ಷನ್ ಕೊಡ್ತಾರೆ. ಚಾಯ್ಸ್ ಎಂಟ್ರಿ ಆಪ್ಷನ್ ಕೊಟ್ಟ ನಿಮಗೆ 4 ಚಾಯ್ಸ್ ಇರುತ್ತೆ. ಫಸ್ಟ್ ಚಾಯ್ಸ್ ತೊಗೊಂಡು ಮತ್ತು ಸೆಕೆಂಡ್ ಚಾಯ್ಸ್ ತೊಗೊಂಡವರು ಫೀಸ್ ಪೇ ಮಾಡಬೇಕು. ಫಸ್ಟ್ ಚಾಯ್ಸ್ ಸೆಲೆಕ್ಟ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡ್ಕೊಳ್ಳೋರು ಫಸ್ಟ್ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು. ಚಾಯ್ಸ್ ಸೆಲೆಕ್ಟ್ ಮಾಡಾದಮೇಲೆ ಕೆಳಗಡೆ ನಿಮಗೆ ಒಂದು ಅಪ್ಡೇಟ್ ಆಗುತ್ತೆ, ನಿಮ್ಮ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಇನ್ನೊಂದು ಅಪ್ಡೇಟ್ ಬರುತ್ತೆ. ಆ ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕು. ಚಲನ್ ಡೌನ್ಲೋಡ್ ಮಾಡ್ಕೋವಾಗ ನಿಮಗೆ 3 ಬ್ಯಾಂಕ್ ಇದೆ. 3 ಬ್ಯಾಂಕಲ್ಲಿ ಯಾವುದಾದ್ರೂ ಒಂದು ಅಥವಾ 3 ಬ್ಯಾಂಕ್ದು ಒಂದು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಹೋಗಿ, ನಿಮ್ಮ ಹತ್ತಿರ ಇರೋ ಬ್ರಾಂಚಸ್ ಹತ್ತಿರ ಹೋಗಿಬಿಟ್ಟು ಪೇ ಮಾಡಿಬಿಟ್ಟು ಬನ್ನಿ. ಇವಾಗ ಅಲ್ಲಿ ಬಂದುಬಿಟ್ಟು ನಿಮಗೆ 3 ಬ್ಯಾಂಕ್ ಇದೆ. ಒಂದು HDFC, ಒಂದು ಯೂನಿಯನ್ ಬ್ಯಾಂಕು, ಒಂದು ಬ್ಯಾಂಕ್ ಆಫ್ ಬರೋಡಾ. ಈ 3 ಬ್ಯಾಂಕ್ ಇದೆ. ಯಾವುದು ನಿಮ್ಮ ಹತ್ತಿರ ಇದೆ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ಆ ಬ್ಯಾಂಕಿಗೆ ಹೋಗಿಬಿಟ್ಟು ನೀವು ಫೀಸ್ನ ಪೇ ಮಾಡಿಬಿಟ್ಟು, ಅಲ್ಲೆಷ್ಟು ಮೆನ್ಷನ್ ಮಾಡಿರ್ತಾರೆ ನಿಮಗೆ ಅಷ್ಟು ಪೇ ಮಾಡಿಬಿಟ್ಟು ಬನ್ನಿ. ಅದಾದಮೇಲೆ ಫೀಸ್ ಪೇ ಮಾಡ್ತೀರಾ. ಫೀಸ್ ಪೇ ಮಾಡಾದಮೇಲೆ ಮತ್ತೆ ಮನೆಗೆ ಬಂದು ಮತ್ತೆ ಲಾಗಿನ್ ಮಾಡಿ. ಅದೇ ಪೋರ್ಟಲಲ್ಲಿ ಲಾಗಿನ್ ಮಾಡಿದ್ಮೇಲೆ ನಿಮಗೆ ಅಪ್ಡೇಟ್ ಆಗುತ್ತೆ, ಅಲ್ಲಿ ನಿಮ್ಮದು ಫೀಸ್ ಪೇ ಆಗಿದೆ, ಯು ಕ್ಯಾನ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್. ಅಡ್ಮಿಷನ್ ಆರ್ಡರು ಡೌನ್ಲೋಡ್ ಮಾಡೋಕ್ಕೆ ಒಂದು ಲಿಂಕ್ ಕೊಡ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಅಂದರೆ ಲಿಂಕ್ ವಿಸಿಬಲ್ ಆದಮೇಲೆ ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಕಾಸ್ ಯಾಕಂದರೆ ಅಲ್ಲಿಂದ ಬ್ಯಾಂಕಿಂದ ಅದು ಸ್ವಲ್ಪ ಅಪ್ಡೇಟ್ ಆಗಬೇಕು. ಬಂದಮೇಲೆ ಟ್ರೈ ಮಾಡಿ. ಅದು ಅಲ್ಲಿ ನಿಮಗೆ ಅಡ್ಮಿಷನ್ ಆರ್ಡರ್ ಕಾಪಿ ಬರುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಯಾವಾಗ ನೀವು ಕಾಲೇಜ್ಗೆ ಹೋಗಬೇಕು ಅಂತ, ಯಾವತ್ತು ನೀವು ಅಡ್ಮಿಷನ್ ಮಾಡ್ಕೋಬೇಕು ಅಂತ. ಆ ಟೈಮ್ಗೆ ನೀವು ಹೋಗಿ, ಅಂದರೆ ಮುಂಚೆನೇ ಇರಿ. ಬಿಕಾಸ್ ಪ್ರೋಸೆಸ್ಸು ಚಿಕ್ಕದಾಗಿರಲ್ಲ. ಸೊ ನೀವು ಮುಂಚೆ ಹೋಗೋದು ಬೆಟರ್. ಮುಂಚೆ ಹೋಗಿಬಿಟ್ಟು ನೀವು ಕಾಲೇಜಲ್ಲಿ ಅಡ್ಮಿಷನ್ ಪ್ರೋಸೆಸ್ಗೆ ಏನೇನು ಬೇಕು ಅಲ್ಲಿ ಹೋಗ್ಬಿಟ್ಟು ಒಂದು ಸರಿ ಕೇಳ್ಕೊಳ್ಳಿ, ನಿಮ್ಮ ಹತ್ರ ಎಲ್ಲ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಿಮ್ಮ ಒರಿಜಿನಲ್ ಕಾಪಿ ಒಂದು ಕಡೆ, ಆಮೇಲೆ ಜೆರಾಕ್ಸ್ ಕಾಪೀಸ್ ಒಂದು ಕಡೆ, ಎಷ್ಟು ಕಾಪಿ ಕೇಳ್ತಾರೆ, ಆ್ಯಂಡ್ ನಿಮಗೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಳ್ಳಿ. ಒಂದು ಫೋಟೋಗಳು, ನಿಮ್ಮದು ಆಧಾರ್ ಕಾರ್ಡು, ಅದಾದಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸು, ಅದಾದಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸು, 10th ಮಾರ್ಕ್ಸ್ ಕಾರ್ಡ್ ಜೊತೆಗೆ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್, ಅಂದರೆ ಮಾರ್ಕ್ಸ್ ಕಾರ್ಡ್ಸ್ ಬಂದಿರೋರು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸು ತೊಗೊಂಡು ಹೋಗಿ. ಆ್ಯಂಡ್ ಕೇಳ್ತಾರೆ. ಆ್ಯಂಡ್ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಎತ್ಕೊಂಡು ಹೋಗಿ, ಯಾವುದೂ ಮರಿಬೇಡಿ. ಆ್ಯಂಡ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೇಳ್ತಾರೆ, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ಕೊಡಿ. ನಿಮಗೆ ಒಂದು ವೇಳೆ ಕನ್ನಡದಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ ಅದು ಬೇಕೇ ಬೇಕಾಗುತ್ತೆ. ಆ್ಯಂಡ್ ನೀವೇನೇನು ಅಪ್ಲೋಡ್ ಮಾಡಿದ್ದೀರಾ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲ್ಲನೂ ತೊಗೊಂಡು ಹೋಗಿ. ಆ್ಯಂಡ್ 371 ಇದ್ದರೆ 371 ತೊಗೊಂಡು ಹೋಗಿ, ಯಾವುದನ್ನು ಮಿಸ್ ಮಾಡಬೇಡಿ. ಬಿಕಾಸ್ ಒಬ್ಬೊಬ್ರದ್ದು ಕಾಲೇಜ್ ದೂರ ಇರುತ್ತೆ, ಒಬ್ಬೊಬ್ರದ್ದು ಕಾಲೇಜ್ ಹತ್ತಿರ ಇರುತ್ತೆ. ಒಬ್ಬೊಬ್ಬರಿಗೆ ಬಂದು ಹೋಗ್ಬೋದು ಮನೆಗೆ, ಬಟ್ ಒಬ್ಬೊಬ್ಬರಿಗೆ ಬಂದು ಹೋಗೋಕ್ಕೂ ಟೈಮ್ ಇರಲ್ಲ. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್, ಮನೇಲಿರೋ ಎಲ್ಲ ಡಾಕ್ಯುಮೆಂಟ್ಸು 1-2 ಫೈಲ್ ಮಾಡಿಕೊಂಡು ಹೋಗಬೇಡಿ. ಆ್ಯಂಡ್ ಎಲ್ಲಾದ್ರದ್ದು ಒಂದು 3-4 ಸೈಡ್ ಜೆರಾಕ್ಸ್ ತೊಗೊಂಡಿರಿ. ಕೆಲವೊಂದು ಅವರು ಒರಿಜಿನಲ್ಸ್ ತೊಗೊತಾರೆ. ಒರಿಜಿನಲ್ಸ್ ತೊಗೊಂಡ್ರೆ ನಿಮಗೆ ಬೇರೆ ಕೆಲಸಕ್ಕೆ ಏನಾದರೂ ಬೇಕಾದಾಗ ನಿಮ್ಮ ಹತ್ರ ಆಲ್ರೆಡಿ ಒಂದು ಜೆರಾಕ್ಸ್ ಕಾಪೀಸು ಇರಬೇಕು. ಸೊ ಹಾಗಾಗಿ ಮೊದಲೇ ಎಲ್ಲನೂ ಜೆರಾಕ್ಸ್ ಮಾಡಿಟ್ಟಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ಕಾಲೇಜ್ಗೆ ಹೋಗ್ತೀರಾ, ಈ ಆರ್ಡರ್ ಕಾಪಿನ ನೀವು ತೊಗೊಂಡೋಗ್ಬೇಕು. ಅಡ್ಮಿಷನ್ ಆರ್ಡರ್ ಕಾಪಿನ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆ ಆರ್ಡರ್ ಕಾಪಿ ತೊಗೊಂಡೋಗಿ, ಹಾಲ್ ಟಿಕೆಟ್ ತೊಗೊಂಡೋಗಿ, ಅದ್ರ ಜೊತೆ ಈ ಚಾಯ್ಸ್ ಫಿಲ್ ಮಾಡಿರೋ ಚಲನ್ ತೊಗೊಂಡೋಗಿ, ಆ್ಯಂಡ್ ಅಡ್ಮಿಷನ್ ಆರ್ಡರ್ ಕಾಪಿನೂ ತೊಗೊಂಡು ಹೋಗಿ, ಎಲ್ಲನೂ ಇಟ್ಕೊಂಡು ಹೋಗಿ. ಅಡ್ಮಿಷನ್ಗೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಯಾವ ಟೈಮಿಗೆ ಹೋಗೋಕ್ಕೆ ಹೇಳಿರ್ತಾರೆ ಮುಂಚೆನೇ ಹೋಗಿಬಿಡಿ.
ಹೋಗಿಬಿಟ್ಟು ಅಡ್ಮಿಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕೇಳಿಕೊಂಡು ನೀಟಾಗಿ ಎಲ್ಲನ ರೆಡಿ ಮಾಡಿಕೊಂಡು ಅಡ್ಮಿಷನ್ ಪ್ರೋಸೆಸ್ಗೆ ಮುಂದೆ ಹೋಗಿ. ಎಲ್ಲ ರೆಡಿ ಇರದೆ ಎಲ್ಲ ಗಿಜಿಬಿಜಿ ಆಗಬಾರ್ದು. ನೆಕ್ಸ್ಟು ನಿಮ್ಮದೇನಾದರೂ ಮಿಸ್ ಆಗ್ಬೋದು. ಈ ಥರ ಆಗೋಕ್ಕೆ ಮುಂಚೆ ಕಾಮ್ ಆ್ಯಂಡ್ ಕೂಲಾಗಿ ಹೋಗಿ ಅಡ್ಮಿಷನ್ ಮಾಡಿಕೊಡಿ. ನೆಕ್ಸ್ಟು ಅಡ್ಮಿಷನ್ ಆದಮೇಲೆ ನಿಮ್ಮದು ಎಲ್ಲ ಅಡ್ಮಿಷನ್ ಮುಗಿದ್ಮೇಲೆ ಅಲ್ಲಿ ಫಾರ್ಮ್ಸ್ ಎಲ್ಲ ಕೊಡ್ತಾರೆ, ಎಲ್ಲ ನೀಟಾಗಿ ಕರೆಕ್ಟಾಗಿ ಫಿಲ್ ಮಾಡಿ ನೋಡಿಕೊಂಡು ದೆನ್ ನಿಮ್ಮ ಅಡ್ಮಿಷನ್ ಮುಗಿದ್ಮೇಲೆ ಮತ್ತೆ ಸೇಮ್ ಪೋರ್ಟಲ್ಗೆ ನೀವು ಲಾಗಿನ್ ಆಗಿಬಿಟ್ಟು ನೀವು ಕೆಗೆ ರಿಪೋರ್ಟ್ ಕೊಡಬೇಕು. ಏನಪ್ಪ ಅಂದರೆ ಐ ಹ್ಯಾವ್ ಜಾಯಿನ್ ಟು ದ ಅಲಾಟೆಡ್ ಕಾಲೇಜ್. ನೀವು ಅಲಾಟೆಡ್ ಕಾಲೇಜ್ಗೆ ಜಾಯಿನ್ ಆಗಿದ್ದೀರಾ ಅಂತ ಅವ್ರಿಗೆ ರಿಪೋರ್ಟ್ ಕೊಟ್ಬಿಡಿ. ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಮುಗಿಯುತ್ತೆ. ಸೊ ಎಲ್ಲ ಯಾರ್ಯಾರಿಗೆ ತಮಗೆ ಇಷ್ಟ ಆದ ಕಾಲೇಜು ನಮಗೆ ಸೆಲೆಕ್ಟ್ ಆಗಿದೆ ಅಂದರೆ ವೆರಿ ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಸೊ ಯಾರ್ಯಾರಿಗೆ ಸಿಕ್ಕಲಿಲ್ಲ ಅಂದರೆ ನೀವು ನೆಕ್ಸ್ಟ್ ರೌಂಡ್ಗೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡೋಕ್ಕೆ ಏನಪ್ಪ ಇರುತ್ತೆ ಅಂದರೆ, ಇವಾಗ ನೀವು ಆಪ್ಷನ್ 1 ಆ್ಯಂಡ್ 2 ತೊಗೊಂಡ್ರೆ 1 ಆದರೆ ಅಡ್ಮಿಷನ್ನೇ ಆಗುತ್ತೆ. 2 ತೊಗೊಂಡ್ರೆ ನಿಮಗೆ ಆಪ್ಷನಲ್ಲಿ ಎಕ್ಸ್ಟ್ರಾ ಆಪ್ಷನ್ಸು, ಇವಾಗ ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ ಅದರಲ್ಲಿ ಎಕ್ಸ್ಟ್ರಾ ಆಪ್ಷನ್ಸು ಆ್ಯಡ್ ಮಾಡೋಕ್ಕಾಗಲ್ಲ. ಆಪ್ಷನ್ 3 ಸೆಲೆಕ್ಟ್ ಮಾಡಿದರೆ ನಿಮ್ಗೆ ಇಷ್ಟ ಬಂದಂಥ ಮತ್ತೆ ಬೇಕಾಗಿರೋ ಕಾಲೇಜಸ್ನೆಲ್ಲ ನೀವು ಮತ್ತೆ ಆ್ಯಡ್ ಮಾಡ್ಬೋದು. ಇದೊಂದು. ನಿಮಗೆ ಆಪ್ಷನ್ 2 ಯಾವಾಗ ಸೆಲೆಕ್ಟ್ ಮಾಡ್ತೀರಾ ಅಂದರೆ, ಕಾಲೇಜ್ ನಿಮಗೆ ಓಕೆ ಇದೆ ಬಟ್ ಇನ್ನೂ ಒಂದು ಬೆಟರ್ ಕಾಲೇಜ್ಗೆ ನೀವು ಹಾಕಿರೋದ್ರಲ್ಲೇ ಬೆಟರ್ ಕಾಲೇಜ್ಗೆ ನೋಡ್ತಾ ಇದ್ದೀರಾ ಅಂದರೆ ಸೆಕೆಂಡ್ ರೌಂಡ್ಗೆ ಆಪ್ಷನ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಕಾಲೇಜೇ ಇಷ್ಟ ಇಲ್ಲ ಅಂತ ಅಂದರೆ ಆಪ್ಷನ್ 3ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ನ ಹೋಲ್ಡ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗಲ್ಲ. ನಿಮಗೇನಾದರೂ ಎಕ್ಸ್ಟ್ರಾ ಕಾಲೇಜಸ್ ಆ್ಯಡ್ ಮಾಡಬೇಕು, ನೀವೇನೋ ಮರ್ತೋಗಿದ್ದೀರಾ, ಇಲ್ಲಾಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ಗೊತ್ತಾಗಿಲ್ಲ ಫಸ್ಟ್ ಟೈಮಲ್ಲಿ ಮಾಡುವಾಗ ಅಂದರೆ ಈ ಥರ ಮಾಡಿ. ಇವಾಗ ಯಾರಿಗೆಲ್ಲ ಕಾಲೇಜ್ ಬಂದಿಲ್ಲ ನಿಮಗೆ ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾವುದೂ ಟೆನ್ಷನ್ ಇಲ್ಲ. ನೀವು ಹಾಕೋವಾಗ ತಪ್ಪು ಮಾಡಿದ್ದೀರಾ, ಇವಾಗ ಅಂದರೆ ಹೊಸದಾಗಿ ನೀವು ಆಪ್ಷನ್ಸ್ನ ಆ್ಯಡ್ ಮಾಡ್ಬೋದು. ಸೊ ಹುಷಾರಾಗಿ ಆ್ಯಡ್ ಮಾಡಿ. ಸೆಕೆಂಡ್ ರೌಂಡಲ್ಲೂ ಕೂಡ ಕೆಲವೊಂದು ತಪ್ಪುಗಳು ಚಿಕ್ಕ ಚಿಕ್ಕ ತಪ್ಪುಗಳೇ ದೊಡ್ಡ ಆಗುತ್ತೆ ಇವಾಗ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಮಾಡಿ. ಹಾಗೆ ಅಡ್ಮಿಷನ್ ಪ್ರೋಸೆಸ್ ಕೂಡ ತುಂಬ ಕೇರ್ಫುಲ್ಲಾಗಿ ಮಾಡಿ, ಕಾಮಾಗಿ ಮಾಡಿ. ಟೆನ್ಷನ್ ತೊಗೊಂಡ್ರೆ ನಿಮ್ಮದೇ ತಪ್ಪುಗಳು ಆಗ್ತಾ ಹೋಗುತ್ತೆ ಟೆನ್ಷನಲ್ಲಿ. ಸೊ ಎಲ್ಲನೂ ಕಾಮಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಎಲ್ಲನೂ ನೋಡಿಕೊಂಡು ಕರೆಕ್ಟಾಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಸೊ ಕಾಲೇಜಲ್ಲಿ ಹೋದ್ಮೇಲೆ ಹಾಸ್ಟೆಲ್ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ಸರಿ ಕೇಳಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸೊ ಇನ್ಫಾರ್ಮೇಷನ್ ಗೊತ್ತಾಗಲಿ. ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ, ನೋಡೋಣ, ಸೊಲ್ಯೂಷನ್ ಹುಟ್ಟೋಣ. ಆ್ಯಂಡ್ ಎರರ್ ಬಗ್ಗೆ ನಾನು ಅವ್ರಿಗೆ ಮೆಸೇಜ್ ಕಳಿಸಿದ್ದೀನಿ, ಕಾಲ್ ಮಾಡಬೇಕು. ಸೊ ನೋಡೋಣ, ಒಂದು ಮಧ್ಯಾಹ್ನದಷ್ಟರಲ್ಲಿ ಸರಿ ಮಾಡ್ಬೋದು ಅನಿಸುತ್ತೆ. ಸೊ ಸರಿ ಆಗುತ್ತೆ, ಟೆನ್ಷನ್ ತೊಗೋಬೇಡಿ, ಕಾಮಾಗಿರಿ, ಏನೂ ಆಗೋಲ್ಲ. ಬಿಕಾಸ್ ಎಲ್ಲರಿಗೂ ನಿಮ್ಮ ಅಡ್ಮಿಷನ್ ಆಗಲೇಬೇಕು. ಸೊ ಕೆ ಎ ಕಣ್ಣು ಎಲ್ಲರ ಮೇಲೂ ಇರುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡಿ, ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.